Hello friends, welcome back to Vyara Learnings. ನಾವು ಇಂಡಿಯನ್ ಪಾಲಿಟಿ ಲೆಕ್ಚರ್ಸಲ್ಲಿ ಆಲ್ರೆಡಿ ಪ್ರಿಯಂಬಲ್ ಆ್ಯಂಡ್ ಫಂಡಮೆಂಟಲ್ ರೈಟ್ಸ್ ಈ ಟೂ ಟಾಪಿಕ್ಸ್ನ ಇನ್ ಡೀಟೇಲ್ ಆಗಿ ಕವರ್ ಮಾಡಿದ್ದೀವಿ. ನಾವು ಲೆಟ್ಸ್ ಸ್ಟಾರ್ಟ್ ವಿತ್ ದ ಥರ್ಡ್ ಟಾಪಿಕ್, ದಟ್ ಇಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಇನ್ ಶಾರ್ಟ್ ಇಟ್ ಇಸ್ ಕಾಲ್ಡ್ ಆಸ್ DPSP ಅಂತ. ಸೊ ಈ ಟಾಪಿಕಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ನಾವು ಈ 5 ಟಾಪಿಕ್ಸ್ನ ಕವರ್ ಮಾಡಬೇಕು. ಫಸ್ಟಾಗಿ ನಾವು ಮೀನಿಂಗ್ ಆಫ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಏನು ಹೇಳುತ್ತೆ, ಅದ್ರ ಮೀನಿಂಗ್ ಏನು ಅಂತ ನಾವು ಫಸ್ಟ್ ತಿಳ್ಕೊಳ್ಬೇಕು. ಮತ್ತು ಲಿಟಲ್ ಬಿಟ್ ಬ್ಯಾಕ್ಗ್ರೌಂಡ್ ಆಫ್ DPSPನ ಓದೋಣ. ಮತ್ತು ಯಾಕೆ ಬೇಕು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ತಿಳ್ಕೊಂಡು, ಹಾಗೆ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಅಂದರೆ ಇವಾಗ ನಾವು ಓದಿದ್ವಿ ಅಲ್ಲ, ಫಂಡಮೆಂಟಲ್ ರೈಟ್ಸ್ ಆರ್ ಕಾಲ್ಡ್ ಆಸ್ ಜಸ್ಟಿಸಿಯಬಲ್ ರೈಟ್ಸ್ ಅಂತ. ಸೊ ದೀಸ್ ಆರ್ ದ ಕ್ಯಾರೆಕ್ಟರ್ಸ್. ಅಂದರೆ ಫಂಡಮೆಂಟಲ್ ರೈಟ್ಸ್ನ ಇವಾಗ ವಾಯ್ಲೇಟ್ ಆಗ್ತಿದ್ರೆ ವಿ ಕ್ಯಾನ್ ಗೋ ಟು ಕೋರ್ಟ್ಸ್ ಫಾರ್ ದ ಇಂಪ್ಲಿಮೆಂಟೇಷನ್ಸ್ ಆಫ್ ಫಂಡಮೆಂಟಲ್ ರೈಟ್ಸ್. ಸೊ ಫಂಡಮೆಂಟಲ್ ರೈಟ್ಸ್ ಆರ್ ಜಸ್ಟಿಸಿಯಬಲ್ ಅಂತ ಓದಿದ್ವಿ, ಆ್ಯಂಡ್ ಆಲ್ಸೋ ಫಂಡಮೆಂಟಲ್ ರೈಟ್ಸ್ ಆರ್ ಅಮೆಂಡಬಲ್ ಅಂತೆಲ್ಲ ಓದಿದ್ವಿ ಅಲ್ಲ. ಸೊ ಹಾಗಾದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ತಿಳ್ಕೊಳ್ಳೋಣ. ಹಾಗೆ ಏನೆಲ್ಲ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಇದೆ, ದ ಲಿಸ್ಟ್ ಆಫ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನ ಕೂಡ ಕವರ್ ಮಾಡಬೇಕು. ಮತ್ತು ಎಷ್ಟು ಅಮೆಂಡ್ಮೆಂಟ್ಸ್ ಮಾಡಿದ್ದಾರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಗೆ, ಸೊ ಅದೆಲ್ಲನೂ ಈ ಫಿಫ್ತ್ ಟಾಪಿಕಲ್ಲಿ ಕವರ್ ಮಾಡೋಣ. ಸೊ ಫಸ್ಟ್ಲಿ ದ ಮೀನಿಂಗ್ ಆಫ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಸೊ ಇಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂದರೆ ಏನು, ಪ್ರಿನ್ಸಿಪಲ್, ಡೈರೆಕ್ಟಿವ್ಸ್ ಅಂದರೆ ಏನು, ದ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ. ಇನ್ಸ್ಟ್ರಕ್ಷನ್ಸ್ ಯಾರು ಕೊಡ್ತಾ ಇದ್ದಾರೆ, ಇಟ್ ಇಸ್ ಗಿವನ್ ಬೈ ಕಾನ್ಸ್ಟಿಟ್ಯೂಷನ್ ಅಂತ. ಸೊ ಡೈರೆಕ್ಟಿವ್ಸ್, ದ ಇನ್ಸ್ಟ್ರಕ್ಷನ್ಸ್ ಆರ್ ಗಿವನ್ ಬೈ ಕಾನ್ಸ್ಟಿಟ್ಯೂಷನ್ ಟು ಹೂಮ್, ಯಾರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ, ಆಫ್ ಸ್ಟೇಟ್ ಟು ಸ್ಟೇಟ್. ಪಾಲಿಟಿಯಲ್ಲಿ ಸ್ಟೇಟ್ ಅಂದರೆ ಏನು ಅಂತಲೂ ಓದಿದ್ದೀವಿ ನಾವು. ಫಂಡಮೆಂಟಲ್ ರೈಟ್ಸಲ್ಲಿ ಆರ್ಟಿಕಲ್ 12 ಬಂದುಬಿಟ್ಟು ಇಟ್ ಗಿವ್ಸ್ ದ ಡೆಫಿನಿಷನ್ ಆಫ್ ಸ್ಟೇಟ್ ಅಂತ. ಸೊ ಅಲ್ಲಿ ನಾವು ಸ್ಟೇಟ್ ಅಂದರೆ ಏನು ಅಂದರೆ ಇಟ್ ಇಸ್ ನಾಟ್ ಅಬೌಟ್ ರಾಜ್ಯ, ಕನ್ನಡದಲ್ಲಿ ಸ್ಟೇಟ್ ರಾಜ್ಯ ಅಂತಲ್ಲ. ಪಾಲಿಟಿಯಲ್ಲಿ ಸ್ಟೇಟ್ ಅಂದರೆ ಆಲ್ ದ ಲೆಜಿಸ್ಲೇಟಿವ್ ಎಕ್ಸಿಕ್ಯೂಟಿವ್ ವಿಂಗ್ಸ್ ಆಫ್ ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟು ಮತ್ತು ಏನೆಲ್ಲ PSUs ಇದೆ, ಯೂನಿವರ್ಸಿಟೀಸ್ ಇದೆ. ಸೊ ಈ ಥರ ಎಲ್ಲ ಸ್ಟೇಟ್ ರನ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಇಟ್ ಕಮ್ಸ್ ಅಂಡರ್ ಸ್ಟೇಟ್ ವಿತ್ ರೆಫರೆನ್ಸ್ ಟು ಪಾಲಿಟಿ ಟಾಪಿಕಲ್ಲಿ. ಓಕೆನಾ. ಸೊ ಇಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂದರೆ ಏನು ಹೇಳಿದೆ, ದೀಸ್ ಆರ್ ಇನ್ಸ್ಟ್ರಕ್ಷನ್ಸ್ ಗಿವನ್ ಬೈ ಕಾನ್ಸ್ಟಿಟ್ಯೂಷನ್ ಟು ಸ್ಟೇಟ್. ಯಾವುದಕ್ಕೆ, ಸ್ಟೇಟ್ ಬಂದುಬಿಟ್ಟು ಇಟ್ ಫಾರ್ಮುಲೇಟ್ಸ್ ಪಾಲಿಸಿ ಅಲ್ಲ, ಪಾಲಿಸಿನ ತರತ್ತೆ, ಇಟ್ ಮೇಕ್ಸ್ ಪಾಲಿಸೀಸ್, ಇಟ್ ಮೇಕ್ಸ್ ಲಾಸ್ ಅಲ್ವಾ. ಸೊ ಈ ಕಾನೂನು ಫ್ರೇಮ್ ಮಾಡಬೇಕಾದ್ರೆ, ಪಾಲಿಸೀಸ್ನ ಫ್ರೇಮ್ ಮಾಡಬೇಕಾದ್ರೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾ ಇದೆ ಕಾನ್ಸ್ಟಿಟ್ಯೂಷನ್. ಸಂವಿಧಾನ ಸ್ಟೇಟ್ಗೆ ಪಾಲಿಸೀಸ್ ಮತ್ತು ಲಾಸ್ ಮಾಡಬೇಕಾದ್ರೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್, ಡೈರೆಕ್ಷನ್ಸ್ ಕೊಡ್ತಾ ಇದೆ. ಈ ಥರ ನೀನು ಪಾಲಿಸೀಸ್ ಮಾಡಬೇಕು. ಇವೆಲ್ಲ ಅಂಶಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಯು ಮಸ್ಟ್ ಫ್ರೇಮ್ ದ ಪಾಲಿಸೀಸ್, ಲಾಸ್ ಅಂತ ಕಾನ್ಸ್ಟಿಟ್ಯೂಷನ್ನು ಸ್ಟೇಟ್ಗೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ. ಸೊ ದೋಸ್ ಇನ್ಸ್ಟ್ರಕ್ಷನ್ಸ್ ಆರ್ ಕಾಲ್ಡ್ ಆಸ್ DPSP, ದಟ್ ಇಸ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ DPSP. ನೆಕ್ಸ್ಟ್ ಇವಾಗ ಯಾಕೆ ಬೇಕು ಈ ಡೈರೆಕ್ಷನ್ ಸ್ಟೇಟ್ಸ್ಗೆ, ಯಾಕೆ ಕೊಟ್ಟಿದ್ದಾರೆ ಅಂತಂದರೆ, ಸ್ಟೇಟ್ ಹ್ಯಾಸ್ ಟು ಎನ್ಶೋರ್ ದ ವೆಲ್ಫೇರ್ ಸ್ಟೇಟ್ ಅಂತ. ಸೊ ವೆಲ್ಫೇರ್ ಸ್ಟೇಟ್ ತರಬೇಕು. ಮತ್ತು ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್, ನಾವು ಫಂಡಮೆಂಟಲ್ ರೈಟ್ಸ್ ಓದಬೇಕಾದ್ರೆ ಓದಿದ್ವಿ ಅಲ್ಲ, ಜಸ್ಟಿಸಲ್ಲಿ ವಿ ಹ್ಯಾವ್ ಸೋಷಿಯಲ್ ಜಸ್ಟಿಸ್, ಪ್ರಿಯಂಬಲಲ್ಲಿ ಓದಬೇಕಾದ್ರೆ ಓದಿದ್ವಿ ಅಲ್ಲ, ಏಮ್ಸ್ ಆ್ಯಂಡ್ ಆಸ್ಪಿರೇಷನ್ಸ್ ಆಫ್ ಆರ್ ಇಂಡಿಯನ್ ಸ್ಟೇಟ್ ಅಂತಂದರೆ ಟು ಎನ್ಶೋರ್ ಜಸ್ಟಿಸ್ ಅಂತ, ಟು ಗಿವ್ ಜಸ್ಟಿಸ್. ಅದರಲ್ಲಿ ಜಸ್ಟಿಸ್ ಆಫ್ ಸೋಷಿಯಲ್ ಜಸ್ಟಿಸ್, ಎಕನಾಮಿಕ್ ಜಸ್ಟಿಸ್ ಆ್ಯಂಡ್ ಪೊಲಿಟಿಕಲ್ ಜಸ್ಟಿಸ್ ಅಂತ ಓದಿದ್ವಿ. ಸೊ ದಿಸ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಜಸ್ಟಿಸ್ ಟುಗೆದರ್ ಇಟ್ ಇಸ್ ಕಾಲ್ಡ್ ಆಸ್ ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅಂತ. ಸೊ ಟು ಎನ್ಶೋರ್ ಸೋಷಿಯಲ್ ಜಸ್ಟಿಸ್, ಎಕನಾಮಿಕ್ ಜಸ್ಟಿಸ್ ಮತ್ತು ಟು ಎನ್ಶೋರ್ ದ ಸೋಷಲಿಸಮ್, ವೆಲ್ಫೇರ್ ಸ್ಟೇಟ್ ಇದನ್ನು ಎನ್ಶೋರ್ ಮಾಡೋಕ್ಕೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ಸ್ಟೇಟ್ ಕಾನೂನು ರಚನೆ ಮಾಡಬೇಕಾದ್ರೆ ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನ ಮನಸ್ಸಲ್ಲಿ ಇಟ್ಕೊಂಡು ಇನ್ ಆರ್ಡರ್ ಟು ಅಚೀವ್ ದಿಸ್ ವೆಲ್ಫೇರ್ ಸ್ಟೇಟ್ ಅಚೀವ್ ಮಾಡಬೇಕಂದ್ರೆ ಈ ಸ್ಟೇಟ್ ಈ ಇನ್ಸ್ಟ್ರಕ್ಷನ್ಸ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇಟ್ ಹ್ಯಾಸ್ ಟು ಫ್ರೇಮ್ ದ ಪಾಲಿಸೀಸ್ ಆರ್ ಲಾಸ್ ಅಂತ. ಸೊ ದಟ್ ಇಸ್ ದ ರೀಸನ್ ವೈ ಡೈರೆಕ್ಟಿವ್ಸ್ ಆರ್ ದ ಇನ್ಸ್ಟ್ರಕ್ಷನ್ಸ್ ಆರ್ ಗಿವನ್ ಟು ದ ಸ್ಟೇಟ್ ಟು ಫ್ರೇಮ್ ಪಾಲಿಸೀಸ್. ಇವಾಗ ಬ್ಯಾಕ್ಗ್ರೌಂಡ್ ಓದಬೇಕಂತಂದರೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಇಟ್ ಇಸ್ ಸೇಮ್ ಆಸ್ ದ ಇನ್ಸ್ಟ್ರೂಮೆಂಟ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತ. ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1935, ಅಂದರೆ ಬಿಫೋರ್ ಗೆಟಿಂಗ್ ಇಂಡಿಪೆಂಡೆನ್ಸ್ ಆಲ್ಸೋ ನಮಗೆ ವೇರಿಯಸ್ ಆ್ಯಕ್ಟ್ಸ್ ಇತ್ತು. ಸೊ ಈ ಆ್ಯಕ್ಟ್ಸಲ್ಲಿ ಒನ್ ಆಫ್ ದ ಆ್ಯಕ್ಟ್ ಇಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1935. ಈ ಆ್ಯಕ್ಟ್ ಅಡಿಯಲ್ಲಿ ಕೂಡ ದೇರ್ ವರ್
ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದೆ ಒನ್ಸ್ ಅಗೇನ್. ಸೊ ಇದೇ ಕಾನ್ಸೆಪ್ಟ್ನ ನಾವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಮುಖಾಂತರ ತಂದಿದ್ದೀವಿ ಅಷ್ಟೇ. ಬಿಫೋರ್ ಇಂಡಿಪೆಂಡೆನ್ಸ್ ಆಲ್ಸೋ ದೇರ್ ವರ್ ಸಮಥಿಂಗ್ ಕಾಲ್ಡ್ ಆಸ್ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಅದು ಎಲ್ಲಿತ್ತು ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಕೆಳಗಡೆ ಇತ್ತು. ಸೊ ಅದೇ ಕಾನ್ಸೆಪ್ಟ್ನ ಇಮಿಟೇಟ್ ಮಾಡಿ ಆಫ್ಟರ್ ಫ್ರೀಡಮ್ ನಾವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇನ್ ಕಾನ್ಸ್ಟಿಟ್ಯೂಷನ್ನ ತರ್ತೀವಿ. ಅಲ್ಲಿ ಕಾನ್ಸ್ಟಿಟ್ಯೂಷನ್ ಅಂದರೆ ಇಲ್ಲಿ ಈ ಆ್ಯಕ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಅದರದ್ದೇ ಕಾಪಿ ಪೇಸ್ಟ್ ಅಂತಂದರೆ DPSP ಇನ್ ಕಾನ್ಸ್ಟಿಟ್ಯೂಷನ್ ಅಂತ. ಸೊ ಹಾಗಾದರೆ ಒರಿಜಿನಲ್ ಐಡಿಯಾ ಎಲ್ಲಿಂದ ತೊಗೊಂಡ್ರು? ಈ ಥರ ಒಂದು ಇನ್ಸ್ಟ್ರಕ್ಷನ್ಸ್ ಬೇಕು, ಈ ಥರ ಒಂದು ಡೈರೆಕ್ಟಿವ್ಸ್ ಬೇಕು ಸ್ಟೇಟ್ಗೆ ಕಾನೂನು ಫ್ರೇಮ್ ಮಾಡೋಕ್ಕೆ, ಆ ಥರ ಒಂದು ಐಡಿಯಾ ಎಲ್ಲಿ ತೊಗೊಂಡ್ರು ಅಂದರೆ ಇಟ್ ವಾಸ್ ಟೇಕನ್ ಫ್ರಮ್ ಐರ್ಲ್ಯಾಂಡ್ ಅಂತ. ಐರಿಷ್ ಕಾನ್ಸ್ಟಿಟ್ಯೂಷನ್ ಇಂದ ಈ ಐಡಿಯಾನ DPSP ಐಡಿಯಾನ ತಗೊಳ್ತಾರೆ. ಸೊ ದಿಸ್ ಇಸ್ ಅಬೌಟ್ ದ ಬ್ಯಾಕ್ಗ್ರೌಂಡ್ ಆಫ್ DPSP. ಸೊ ನೆಕ್ಸ್ಟ್ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲಿಟ್ಟಿದ್ದಾರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ? ಸೊ ಫಂಡಮೆಂಟಲ್ ರೈಟ್ಸ್ ನೋಡಿದ್ರೆ ನಾವು ಓದಿದ್ವಿ ಅಲ್ಲ, ಫಂಡಮೆಂಟಲ್ ರೈಟ್ಸ್ ಆರ್ ಪ್ಲೇಸ್ಡ್ ಇನ್ ಪಾರ್ಟ್ 3 ಆಫ್ ಕಾನ್ಸ್ಟಿಟ್ಯೂಷನ್. ಸೊ ಇಲ್ಲಿ ಏನಂದರೆ ಕಾನ್ಸ್ಟಿಟ್ಯೂಷನ್ ಅನ್ನೋದು ಒಂದು ಲಾ ಬುಕ್ ಅಂತಲೇ ಹೇಳ್ಬೋದು. ಸೊ ಈ ಬುಕ್ಕಲ್ಲಿ ದೇರ್ ಆರ್ ವೇರಿಯಸ್ ಪಾರ್ಟ್ಸ್. ಅಂದರೆ ಕಾನ್ಸ್ಟಿಟ್ಯೂಷನ್ ಇಸ್ ಡಿವೈಡೆಡ್ ಇಂಟು ವೇರಿಯಸ್ ಪಾರ್ಟ್ಸ್. ಅರೌಂಡ್ 25 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಸೊ ಈಚ್ ಪಾರ್ಟು ಒಂದೊಂದು ಟಾಪಿಕ್ ಬಗ್ಗೆ ಹೇಳುತ್ತೆ. ಸೊ ಅದೇ ಥರ ಫಂಡಮೆಂಟಲ್ ರೈಟ್ಸ್ ಬಂದುಬಿಟ್ಟು ಇಟ್ ವಾಸ್ ಗಿವನ್ ಇನ್ ದ ಪಾರ್ಟ್ 3 ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಸೊ ಪಾರ್ಟ್ 3 ಅಂದರೆ ಆ ಭಾಗದಲ್ಲಿ ನಮಗೆ ಫಂಡಮೆಂಟಲ್ ರೈಟ್ಸ್ ಎಲ್ಲ ಕವರ್ ಆಗಿದೆ. ಸೊ ಇಲ್ಲಿ ಪಾರ್ಟ್ 3ಅಲ್ಲಿ ಏನೇನೆಲ್ಲ ಆರ್ಟಿಕಲ್ಸ್ ಇದೆ ಅಂತಂದರೆ ಪಾರ್ಟ್ 3 ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಕವರ್ಸ್ ಆರ್ಟಿಕಲ್ 12 to 35 ಅಂತ. ಸೊ ಆರ್ಟಿಕಲ್ಸ್ ಅಂತಂದರೆ ಏನಂದರೆ ಸಿಂಪ್ಲಿ ವಿ ಕ್ಯಾನ್ ಸೇ ರೂಲ್ ನಂಬರ್ಸ್ ಅಂತ. ಸೊ ನಾ ಹೇಳಿದೆ ಕಾನ್ಸ್ಟಿಟ್ಯೂಷನ್ ಬಂದುಬಿಟ್ಟು ಒಂದು ಲಾ ಬುಕ್ ಅಥವಾ ರೂಲ್ ಬುಕ್ ಅಂತ ಹೇಳ್ಬೋದು. ಸೊ ಆ ರೂಲ್ ಬುಕ್ನ ವೇರಿಯಸ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ, ವೇರಿಯಸ್ ಭಾಗಗಳಿದೆ. ಸೊ ಎವ್ರಿ ಪಾರ್ಟ್ಗೆ ದೇರ್ ಆರ್ ವೇರಿಯಸ್ ರೂಲ್ ನಂಬರ್ಸ್, ದಟ್ ಈಸ್ ನಥಿಂಗ್ ಬಟ್ ಆರ್ಟಿಕಲ್ಸ್ ಅಂತ. ಸೊ ಫಂಡಮೆಂಟಲ್ ರೈಟ್ಸ್ ಈಸ್ ಫ್ರಮ್ ಆರ್ಟಿಕಲ್ಸ್ 12 to 35 ಆ್ಯಂಡ್ ಇಟ್ ಈಸ್ ಅಂಡರ್ ಪಾರ್ಟ್ 3 ಆಫ್ ಅ ಕಾನ್ಸ್ಟಿಟ್ಯೂಷನ್ ಅಂತ. ಸೊ ಇಲ್ಲಿ ಇವಾಗ ಹಾಗಾದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಎಲ್ಲಿದೆ ಅಂತಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಈಸ್ ಅಂಡರ್ ಪಾರ್ಟ್ 4 ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಮತ್ತು ಇಟ್ ಕವರ್ಸ್ ದ ಆರ್ಟಿಕಲ್ಸ್ ಫ್ರಮ್ 36 to 51. ಸೊ ಇಲ್ಲಿ ಗೊತ್ತಿರಬೇಕು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇನ್ ಕಾನ್ಸ್ಟಿಟ್ಯೂಷನ್ ಇಟ್ ಕಮ್ಸ್ ಅಂಡರ್ ಪಾರ್ಟ್ 4 ಆ್ಯಂಡ್ ಇಟ್ ಕವರ್ಸ್ ದ ಆರ್ಟಿಕಲ್ಸ್ 36 to 51 ಅಂತ. ಸೊ ದಿಸ್ ಇಸ್ ಅಬೌಟ್ ದ ಪ್ಲೇಸ್ಮೆಂಟ್ ಆಫ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇನ್ ಅವರ್ ಕಾನ್ಸ್ಟಿಟ್ಯೂಷನ್. ಸೊ ಇಲ್ಲಿ ಹೇಳಿದೆ ಇಟ್ ಈಸ್ ಫ್ರಮ್ ಆರ್ಟಿಕಲ್ಸ್ 36 to 51 ಅಂತ. ಸೊ ಆರ್ಟಿಕಲ್ 36 ಹಾಗಾದರೆ ಏನು ಹೇಳುತ್ತೆ ಅಂತಂದರೆ ಆರ್ಟಿಕಲ್ 36 ಇಟ್ ಡಿಫೈನ್ಸ್ ಸ್ಟೇಟ್. ಸೊ ಡೆಫಿನಿಷನ್ ಆಫ್ ಸ್ಟೇಟ್ನ ಬಂದುಬಿಟ್ಟು ನಾವು ಆಲ್ರೆಡಿ ಆರ್ಟಿಕಲ್ 12 ಓದಿದ್ವಿ. ಸೊ ಆರ್ಟಿಕಲ್ 12 ಇನ್ ಫಂಡಮೆಂಟಲ್ ರೈಟ್ಸ್ ಓದಬೇಕಾದ್ರೆ ಆರ್ಟಿಕಲ್ 12ನ ಡೀಟೇಲ್ ಆಗಿ ಓದಿದ್ವಿ. ಯಾರು ನೋಡಿಲ್ಲ ಅದನ್ನು ಪ್ರೀವಿಯಸ್ ವಿಡಿಯೋ ಲೆಕ್ಚರ್ಸಲ್ಲಿ ನೋಡಿ ತಿಳ್ಕೊಳ್ಳಿ. ಸೊ ಆರ್ಟಿಕಲ್ 12 ಬಂದುಬಿಟ್ಟು ಇಟ್ ಗಿವ್ಸ್ ದ ಡೆಫಿನಿಷನ್ ಆಫ್ ಸ್ಟೇಟ್. ಅದೇ ಥರ ಆರ್ಟಿಕಲ್ 36 ಕೂಡ ಇಟ್ ಗಿವ್ಸ್ ದ ಡೆಫಿನಿಷನ್ ಆಫ್ ಸ್ಟೇಟ್. ಸೊ ಪಾಲಿಟಿಯಲ್ಲಿ ಸ್ಟೇಟ್ ಅಂದರೆ ಏನು ಅನ್ನೋದನ್ನ ಆರ್ಟಿಕಲ್ 36 ಹೇಳುತ್ತೆ. ನೆಕ್ಸ್ಟ್ ಆರ್ಟಿಕಲ್ 37 ಬಂದುಬಿಟ್ಟು ಇಟ್ ಗಿವ್ಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಸೊ ಇದನ್ನು ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ಮುಂದೆ ಓದೋಣ. ಮತ್ತು ಇವಾಗ ಆರ್ಟಿಕಲ್ 38 to 51 ಬಂದುಬಿಟ್ಟು ಇಟ್ ಗಿವ್ಸ್ ದ ಲಿಸ್ಟ್ ಆಫ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಹಾಗಾದರೆ ಫಸ್ಟ್ಲಿ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಕವರ್ ಮಾಡಿಬಿಟ್ಟು ನೆಕ್ಸ್ಟ್ ಆರ್ಟಿಕಲ್ 38 to 51ನ ಕವರ್ ಮಾಡೋಣ. ಸೊ ಫಸ್ಟ್ ಆರ್ಟಿಕಲ್ 37 ದಟ್ ಈಸ್ ಇಟ್ ಗಿವ್ಸ್ ದ characteristics of directive principles of state policy. So the first character is it is non-justiciable in nature. So ಅದೇ ಡಿಫ್ರೆನ್ಸ್ ಇವಾಗ ತಿಳ್ಕೊಬೇಕು ನೋಡಿ. ಫಂಡಮೆಂಟಲ್ ರೈಟ್ಸ್ ಬಂದ್ಬಿಟ್ಟು ಇಟ್ ಇಸ್ ಜಸ್ಟಿಸಿಯಬಲ್ ಇನ್ ನೇಚರ್ ಅಂತಂದರೆ ನಮ್ಮ ರೈಟ್ಸ್ನ ವಾಯ್ಲೇಟ್ ಆಗ್ತಾ ಇದೆ ಅಂತಂದರೆ ನಾವು ಡೈರೆಕ್ಟ್ ಕೋರ್ಟ್ಸ್ಗೆ ಹೋಗ್ಬಿಟ್ಟು ಕೋರ್ಟ್ಸ್ ಮುಖಾಂತರ ನಾವು ಸೊಲ್ಯೂಷನ್ಸ್ನ ಪಡ್ಕೋಬೋದು ಫಾರ್ ದ ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್. ಹೆನ್ಸ್ ದೀಸ್ ರೈಟ್ಸ್ ಆರ್ ಕಾಲ್ಡ್ ಎಸ್ ಜಸ್ಟಿಸಿಯಬಲ್ ಅಂತ. ಆದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಬಂದುಬಿಟ್ಟು ಇಟ್ ಇಸ್ non-justiciable in nature ಅಂತಂದರೆ we cannot go to courts and ask the courts to implement DPSP. ಅಂದರೆ DPSP ಇವಾಗ ಡೈರೆಕ್ಟಿವ್ಸ್ ಕೊಟ್ಟಿದ್ದಾರಲ್ವ ಸ್ಟೇಟ್ಗೆ, ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಸ್ಟೇಟ್ಗೆ ಕಾನೂನು ರಚನೆ ಮಾಡಬೇಕಾದ್ರೆ ಈ ಇನ್ಸ್ಟ್ರಕ್ಷನ್ಸ್ ಎಲ್ಲ ಫಾಲೋ ಮಾಡಬೇಕು. ಇಫ್ ದ ಸ್ಟೇಟ್ ಇಸ್ ನಾಟ್ ಇಂಪ್ಲಿಮೆಂಟಿಂಗ್, ಇಫ್ ದ ಸ್ಟೇಟ್ ಇಸ್ ನಾಟ್ ಫಾಲೋಯಿಂಗ್ ದ ಡೈರೆಕ್ಟಿವ್ಸ್, ನಾವು ಹೋಗ್ಬಿಟ್ಟು ಕೋರ್ಟ್ಸ್ಗೆ ಹೋಗ್ಬಿಟ್ಟು ವಿ ಕ್ಯಾನಾಟ್ ಅಪ್ರೋಚ್ ದ ಕೋರ್ಟ್ಸ್ ಆಸ್ಕಿಂಗ್ ಸ್ಟೇಟ್ ಇಸ್ ವೈಲೇಟಿಂಗ್ ದೀಸ್ ಡೈರೆಕ್ಟಿವ್ಸ್ ಅಂತ ಹೋಗ್ಬಿಟ್ಟು ನಾವು ಕೇಳೋಕ್ಕಾಗಲ್ಲ. ಹೆನ್ಸ್ DPSP ಇಸ್ ಕಾಲ್ಡ್ ಅಸ್ ನಾನ್ ಜಸ್ಟಿಸಿಯಬಲ್ ಇನ್ ನೇಚರ್.
ಹಾಗಾದರೆ ಯಾಕೆ ನಾನ್ ಜಸ್ಟಿಸಬಲ್ ಮಾಡಿದ್ರು? ದೀಸ್ ಡೈರೆಕ್ಟಿವ್ಸು ಸ್ಟೇಟ್ ಮನಸ್ಸಲ್ಲಿ ಇಟ್ಕೋಬೇಕು ಫ್ರೇಮ್ ಮಾಡಬೇಕಾದ್ರೆ ಪಾಲಿಸೀಸ್ನ, ಕಾನೂನನ್ನ ಅಂತಂದರೆ ಯಾಕೆ ಇದನ್ನು ನಾನ್ ಜಸ್ಟಿಸಬಲ್ ಮಾಡ್ಬೋದು, ಜಸ್ಟಿಸಬಲ್ ಮಾಡ್ಬೋದಲ್ವಾ ಅಂತ ಕೇಳಿದ್ರೆ, ಯಾಕಂತಂದರೆ ನೋಡಿ, ದೇರ್ ಆರ್ ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಲಿಸ್ಟಲ್ಲಿ ನಾವು ನೋಡಿದ್ರೆ ದೇರ್ ಆರ್ ವೇರಿಯಸ್ ಥಿಂಗ್ಸ್. ಓಕೆನಾ, ಜಾಸ್ತಿ ಈ ಥರ ಸ್ಕೀಮ್ಸ್ ಮಾಡಬೇಕು, SC STಗೆ, ವಿಮೆನ್ಗೆ, ಚಿಲ್ಡ್ರನ್ಗೆ, ಈ ಥರ ಎಲ್ಲ ಹೇಳಿದ್ದಾರೆ. ಸೊ ಅದೆಲ್ಲ ಮಾಡಬೇಕಂತಂದರೆ ನಾವು ಆಗ ಸಂವಿಧಾನ ರಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ, ಅಂದರೆ 1950s ಏನಿತ್ತಂದರೆ ನಮ್ಮ ಎಕನಾಮಿಕ್ ಸ್ಟೇಟಸ್ನ ನಾವು ಕನ್ಸಿಡರ್ ಮಾಡಿದ್ರೆ ಇಟ್ ವಾಸ್ ನಾಟ್ ವೆರಿ ಸೂಟಬಲ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನ ಜಸ್ಟಿಸಬಲ್ ಮಾಡೋಕ್ಕೆ. ಅಷ್ಟು ನಮಗೆ ಎಕನಾಮಿಕ್ ರಿಸೋರ್ಸಸ್ ಇಲ್ಲ, ಅಷ್ಟು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರಲಿಲ್ಲ ಅಲ್ವಾ. ಸೊ ಅದಕ್ಕೆ ಅಂದ್ಬಿಟ್ಟು ದೇ ಮೇಡ್ ದಿಸ್ DPSP ಆಸ್ ನಾನ್ ಜಸ್ಟಿಸಬಲ್. ಇವಾಗ ಕೂಡ ಆಫ್ಟರ್ ಸೋ ಮೆನಿ ಇಯರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಿದಾದ್ಮೇಲೆ ಕೂಡ ಸ್ಟಿಲ್ ದೇ ಹ್ಯಾವ್ ಮೇಡ್ DPSP ಆಸ್ ನಾನ್ ಜಸ್ಟಿಸಬಲ್ ಇನ್ ನೇಚರ್ ಅಂತ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ DPSP ಇಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇಸ್ ಫಂಡಮೆಂಟಲ್ ಇನ್ ದ ಗವರ್ನೆನ್ಸ್ ಆಫ್ ದ ಕಂಟ್ರಿ. ಸೊ ಕಂಟ್ರಿ ಆಡಳಿತದಲ್ಲಿ ದೀಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆರ್ ಫಂಡಮೆಂಟಲ್, ಬೇಸಿಕ್ ಅಂತ. ಯಾಕೆ ಇದನ್ನು ಫಂಡಮೆಂಟಲ್ ಅಂತ ಕರೀತಾರೆ ಅಂತಂದರೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನ ಯೂಸ್ ಮಾಡಿಕೊಂಡೇ ಪಾಲಿಸೀಸ್ನ, ಲಾಸ್ನ ರಚನೆ ಮಾಡೋದು. ಸೊ ದಿಸ್ ಇಸ್ ಫಂಡಮೆಂಟಲ್ ಅಂತ. ಮತ್ತು ಇವಾಗ ಯಾವುದೇ ಒಂದು ಗವರ್ಮೆಂಟ್ ತೊಗೊಂಡ್ರೆ, ಇವಾಗ ಏನಾದರೂ ಒಂದು ಗವರ್ಮೆಂಟ್, ಫಾರ್ ಎಕ್ಸಾಂಪಲ್ ನಾವು ಮೋದಿ ಗವರ್ಮೆಂಟ್ ಪರ್ಫಾರ್ಮೆನ್ಸ್ನ ಹೆಂಗೆ ಅಸೆಸ್ ಮಾಡ್ತಾರೆ, ಪೀಪಲ್ ಹೆಂಗೆ ಮೆಷರ್ ಮಾಡ್ತಾರೆ ಅಂತಂದರೆ, ಇವಾಗ ವಿಮೆನ್ ರಿಲೇಟೆಡ್ ಸ್ಕೀಮ್ಸ್ ನೋಡ್ತಾರೆ, ಚಿಲ್ಡ್ರನ್ ಎಜುಕೇಷನ್ಗೆ ಏನೇನು ಮಾಡಿದ್ದಾರೆ, ಸೇಫ್ಟಿಗೆ ಏನೇನು ಮಾಡಿದ್ದಾರೆ, ಓಕೆನಾ, SC STಗೆ ಮತ್ತು ಫಾರ್ಮರ್ಸ್ ವೆಲ್ಫೇರ್ಗೆ ಏನೇನು ಮಾಡಿದ್ದಾರೆ. ಸೊ ಇದೆಲ್ಲ ಏನು ಮಾಡಬೇಕು, ಈ ಕಮ್ಯುನಿಟೀಸ್ಗೆಲ್ಲ ಏನೇನೆಲ್ಲ ಕಾನೂನು ತರಬೇಕು, ರಚನೆ ತರಬೇಕು, ಆ ರಚನೆ ಮಾಡಬೇಕಾದ್ರೆ ಅಂತ ಆ ಇನ್ಸ್ಟ್ರಕ್ಷನ್ಸ್ ಎಲ್ಲ DPSP ಕೊಟ್ಟಿದ್ದಾರೆ ಅಲ್ಲ. ಸೊ ಈ DPSP ಬಂದ್ಬಿಟ್ಟು ಒಂಥರ ಯಾರ್ಡ್ ಸ್ಟಿಕ್, ಇದೊಂಥರ ಮೆಷರ್ಮೆಂಟ್ ಟೂಲ್. ಓಕೆ, ಗೌರ್ಮೆಂಟ್ ಪರ್ಫಾರ್ಮೆನ್ಸ್ನ ಮೆಷರ್ ಮಾಡೋಕ್ಕೆ DPSPನ ಒಂದು ಟೂಲ್ ಆಗಿ ಯೂಸ್ ಮಾಡ್ತಾರೆ. ಅಂದರೆ ವೆದರ್ ದೀಸ್ ಇನ್ಸ್ಟ್ರಕ್ಷನ್ಸ್ ಆರ್ ಫಾಲೋಡ್ ಬೈ ದ ಗವರ್ಮೆಂಟ್ ಆರ್ ನಾಟ್ ಅನ್ನೋದನ್ನ ಮೆಷರ್ ಮಾಡೋಕ್ಕೆ ನಾವು DPSP ಈಸ್ ಯೂಸ್ಡ್ ಆಸ್ ಅ ಟೂಲ್ ಅಂತ ಹೇಳ್ಬೋದು. ಸೊ ದಟ್ ಇಸ್ ವೈ ಇಟ್ ಇಸ್ ಫಂಡಮೆಂಟಲ್ ಇನ್ ದ ಗವರ್ನೆನ್ಸ್ ಆಫ್ ದ ಕಂಟ್ರಿ. ಸೊ ದ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದ್ರೆ, DPSP ಈಸ್ ಅಮೆಂಡಬಲ್ ಇನ್ ನೇಚರ್. ಅಮೆಂಡಬಲ್ ಅಂತಂದರೆ ವಿ ಹ್ಯಾಡ್ ಆಲ್ರೆಡಿ ಸ್ಟಡಿಡ್ ಅಲ್ಲ, ದಟ್ ಈಸ್ ವಿ ಕ್ಯಾನ್ ಮೇಕ್ ಚೇಂಜಸ್ ಟು DPSP. ಅಷ್ಟೇ ಅಲ್ವಾ, ಕರೆಕ್ಟ್ ಅಲ್ವಾ? ಇವಾಗ DPSPಗೆ ಅಂದರೆ ದೇರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್, ನ್ಯೂ ಥಿಂಗ್ಸ್ ಬರ್ತಾನೆ ಇರುತ್ತೆ. ಇವಾಗ AI ಅಂತ ಮಾತಾಡ್ತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಎವ್ರಿಥಿಂಗ್ ಅಟ್ ದಟ್ ಟೈಮ್ ವೆನ್ ಕಾನ್ಸ್ಟಿಟ್ಯೂಷನ್ ಕೇಮ್ ಇನ್ ಟು ಫೋರ್ಸ್, ಅದೆಲ್ಲ ಟಾಪಿಕ್ಸ್ ಇರಲ್ಲ. ಸೊ ಎವ್ರಿ ಟೈಮ್ ದೆರ್ ಇಸ್ ಲಾಟ್ ಆಫ್ ಎವಲ್ಯೂಷನ್ಸ್ ದಟ್ ವಿಲ್ ಬಿ ಹ್ಯಾಪನಿಂಗ್, ರೈಟ್? ಸೊ ಕಾನ್ಸ್ಟಿಟ್ಯೂಷನ್ ಕೂಡ ಹ್ಯಾಸ್ ಟು ಎವಾಲ್ವ್. ಇಟ್ ಹ್ಯಾಸ್ ಟು ಎವಾಲ್ವ್ ವಿತ್ ದ ಚೇಂಜಿಂಗ್ ಟೈಮ್ಸ್ ಅಂತ ಹೇಳ್ಬೋದು. ಸೊ ಆ ಚೇಂಜಿಂಗ್ ಟೈಮ್ಸ್ಗೆ ಎವಾಲ್ವ್ ಆಗೋಕ್ಕೆ ದೆರ್ ಹ್ಯಾಸ್ ಟು ಬಿ ಸರ್ಟನ್ ಚೇಂಜಸ್ ದಟ್ ಹ್ಯಾಸ್ ಟು ಬಿ ಮೇಡ್. ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಟು ಬಿ ಫ್ಲೆಕ್ಸಿಬಲ್ ಅಲ್ಲ. ಸೊ ಅದಕ್ಕೆ ಈವನ್ DPSP ಇಸ್ ಅಮೆಂಡಬಲ್. ಅಂದರೆ ಈ ಥರ ಚೇಂಜಸ್ ಏನಾಗ್ತದೆ ಅದನ್ನೆಲ್ಲ ನಾವು DPSPಗೆ ಆ್ಯಡ್ ಮಾಡ್ಕೋಬಹುದು. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಸ್ this directive principles of state policy is called as ಪಾಸಿಟಿವ್ ಆಬ್ಲಿಗೇಷನ್ಸ್ ಆನ್ ದ ಸ್ಟೇಟ್ ಅಂತ. ಅಂದರೆ ಇಟ್ ಟೆಲ್ಸ್ ವಾಟ್ ಸ್ಟೇಟ್ ಶುಡ್ ಡೂ. ಸ್ಟೇಟ್ ಯು ಡೂ ದೀಸ್ ಕೈಂಡ್ ಆಫ್ ಥಿಂಗ್ಸ್ ವೈಲ್ ಮೇಕಿಂಗ್ ಪಾಲಿಸೀಸ್, ವೈಲ್ ಮೇಕಿಂಗ್ ಲಾಸ್ ಅಂತ ಹೇಳ್ತಾ ಇದೆ. ಹೆನ್ಸ್ ದೀಸ್ ಆರ್ ಕಾಲ್ಡ್ ಆಸ್ ಪಾಸಿಟಿವ್ ಆಬ್ಲಿಗೇಷನ್ಸ್ ಆನ್ ದ ಸ್ಟೇಟ್. ಅದೇ ಫಂಡಮೆಂಟಲ್ ರೈಟ್ಸ್ ತಗೊಂಡ್ರೆ, ಫಂಡಮೆಂಟಲ್ ರೈಟ್ಸ್ ಆರ್ ಕಾಲ್ಡ್ ಆಸ್ ನೆಗೆಟಿವ್ ಆಬ್ಲಿಗೇಷನ್ಸ್ ಆನ್ ದ ಸ್ಟೇಟ್ ಅಂತ. ಯಾಕಂತಂದರೆ ಇಟ್ ಟೆಲ್ಸ್ ಸ್ಟೇಟ್ ಯು ಶುಡಂಟ್ ಡೂ ದಿಸ್. ಅಂದರೆ ನೀನು ಡಿಸ್ಕ್ರಿಮಿನೇಟ್ ಮಾಡಬಾರ್ದು ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟು, ಪಬ್ಲಿಕ್ ಪ್ಲೇಸಸಲ್ಲಿ ಚೈಲ್ಡ್ ಲೇಬರ್ ಬಗ್ಗೆ ಎಲ್ಲ ಇಟ್ ಟೆಲ್ಸ್ ಇಟ್ ಶುಡಂಟ್ ಡೂ ದಿಸ್, ಇದು ಮಾಡಬೇಡ ಅಂತ ಹೇಳುತ್ತೆ ಫಂಡಮೆಂಟಲ್ ರೈಟ್ಸ್. ಅದಕ್ಕೆ ಫಂಡಮೆಂಟಲ್ ರೈಟ್ಸ್ ಆರ್ ಕಾಲ್ಡ್ ಅಸ್ ನೆಗೆಟಿವ್ ಆಬ್ಲಿಗೇಷನ್ಸ್ ಆನ್ ದ ಸ್ಟೇಟ್. ಆದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಬಂದುಬಿಟ್ಟು ಇಟ್ ಗಿವ್ಸ್ ಡೈರೆಕ್ಟಿವ್ಸ್, ಇಟ್ ಟೆಲ್ಸ್ ಸ್ಟೇಟ್ ಯು ಶುಡ್ ಡೂ ಆಲ್ ದಿಸ್ ಅಂತ. ಅದಕ್ಕೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇಸ್ ಕಾಲ್ಡ್ ಅಸ್ ಪಾಸಿಟಿವ್ ಆಬ್ಲಿಗೇಷನ್ಸ್ ಆನ್ ದ ಸ್ಟೇಟ್. ಸೊ ದ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿ ಹ್ಯಾವ್ ಇಸ್, ಇವಾಗ ಫಂಡಮೆಂಟಲ್ ರೈಟ್ಸ್ನ ಹೇಳಿದೆ, ಇಟ್ ಈಸ್ ಮೋರ್ ಇಂಡಿವಿಜುವಲ್ ರೈಟ್ಸ್ ಅಂತ ಹೇಳ್ಬೋದು. ಅಂತಂದರೆ ಇಟ್ ಗಿವ್ಸ್ ಮೋರ್ ರೈಟ್ಸ್ ಟು ಫಾರ್ ಆನ್ ಇಂಡಿವಿಜುವಲ್. ಅಂದರೆ ಇಫ್ ಇಟ್ ಟೆಲ್ಸ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ ಅಂತ, ಅಂದರೆ ಅದೆಲ್ಲ ಇಂಡಿವಿಜುವಲ್ ಫಾರ್ ಎ ಪರ್ಸನ್ ಇಟ್ ಇಸ್ ಗಿವಿಂಗ್. ಆದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಬಂದುಬಿಟ್ಟು ಇಟ್ ಇಸ್ ಕಮ್ಯುನಿಟಿ ಓರಿಯೆಂಟೆಡ್ ಅಂತ. ಅಂದರೆ ಫಾರ್ SC ST, ವಿಮೆನ್ನು, ಚಿಲ್ಡ್ರನ್, ಈ ಥರ ಎಲ್ಲ ಗ್ರೂಪ್ಸ್ಗೆ ಇಟ್ ಇಸ್ ಗಿವಿಂಗ್ certain rights. So these directive principles of state policy are called as community oriented rights anta helbodu. So to summarize the characteristics of directive principles of state policy, firstly it is non justiciable in nature, second is it is fundamental in drafting the policies and laws, and it is
third characteristics is it is amendable, and the fourth is directive principles of state policy or positive obligations on the state, and the fifth is these are the community rights anta. These gives rights for the communities like SC, ST, women, children. So this is the characteristics of fundamental rights. So ಹಾಗಾದರೆ ಸಿಗ್ನಿಫಿಕೆನ್ಸ್ ಏನು, ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಫಂಡಮೆಂಟಲ್ ಆಫ್ ದೀಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ? This directive principles of state policy, it reflects some of the human rights that is given in the universal declaration on human rights. Already fundamental rights ಓದಬೇಕಾದ್ರೂ significance ಓದಬೇಕಾದ್ರೆ ಹೇಳಿದ್ವಿ, fundamental rights it covers all the human rights that were given under the universal declaration on human rights. Even DPSP ಕೂಡ some of the human rights ಏನು ಕೊಟ್ಟಿದ್ದಾರೆ ಈ UDHR ಅಲ್ಲಿ ಅದನ್ನು ಕವರ್ ಮಾಡಿದೆ. ಸೊ ದಟ್ ಇಸ್ ದ ಇಂಪಾರ್ಟೆನ್ಸ್, ಅಷ್ಟು ಇಂಪಾರ್ಟೆನ್ಸ್ ಇದೆ ಈವನ್ DPSP ಕೂಡ. ಆ್ಯಂಡ್ ಅದು ಹೇಳಿದೆ DPSP ಇಸ್ ಫಂಡಮೆಂಟಲ್, ಇಟ್ ಇಸ್ ಲೈಕ್ guidelines for the state in its governance ಅಂತ. ಸೊ ದಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ DPSP. ಮತ್ತು DPSP and fundamental rights together, it correlates to the aims and aspirations of constitution that is given in preamble. ಸೊ ಪ್ರಿಯಂಬಲ್ ಓದಬೇಕಾದ್ರೆ ನಾವು ಆಲ್ರೆಡಿ ಓದಿದ್ವಲ್ಲ, ವಾಟ್ ಆರ್ ದ ಏಮ್ಸ್ ಆ್ಯಂಡ್ ಆಸ್ಪಿರೇಷನ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ಸ್. ಅಂದರೆ ಏಮ್ಸ್ ಆ್ಯಂಡ್ ಆಸ್ಪಿರೇಷನ್ಸ್ ಅಲ್ಲಿ ದರ್ ಇಸ್ ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ, ಈ ಥರ ಎಲ್ಲ ಏಮ್ಸ್ ಇದೆ ಕಾನ್ಸ್ಟಿಟ್ಯೂಷನ್. ಇದೆಲ್ಲ ತರಬೇಕು ಅನ್ನೋದೇ ಸಂವಿಧಾನದ ಕಾನ್ಸ್ಟಿಟ್ಯೂಷನ್ಸ್ದು ಏಮ್ಸ್ ಆ್ಯಂಡ್ ಆಸ್ಪಿರೇಷನ್ಸ್. ಸೊ ಅದೆಲ್ಲ ಪ್ರಿಯಂಬಲಲ್ಲಿ ಕೊಟ್ಟಿದ್ದಾರೆ. ಸೊ ಈ ಏಮ್ಸ್ ಆ್ಯಂಡ್ ಆಸ್ಪಿರೇಷನ್ಸ್ನ ಅಚೀವ್ ಮಾಡೋಕ್ಕೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಫಂಡಮೆಂಟಲ್ ರೈಟ್ಸ್ ಟುಗೆದರ್ ಇಸ್ ವೆರಿ ಯೂಸ್ಫುಲ್ ಅಂತ. ಸೊ ದಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ DPSP. ಮತ್ತು ಇಲ್ಲಿ ಇದನ್ನು ಕೂಡ ಓದಿದ್ವಿ ಅಲ್ಲ, ಇಟ್ ಇಸ್ ನಾನ್ ಜಸ್ಟಿಸಬಲ್ ಇನ್ ನೇಚರ್. ಅಂದರೆ ಯಾವುದೇ ಒಂದು ಕಾನೂನು ಅಡಿಯಲ್ಲಿ ಕೂಡ ಇಫ್ ದರ್ ಇಸ್ ವಯೋಲೇಷನ್ ಆಫ್ DPSP, ನೀವು ಹೋಗ್ಬಿಟ್ಟು ಈ ಕಾನೂನು ಅಡಿಯಲ್ಲಿ DPSP ವಯೋಲೇಟ್ ಆಗ್ತಿದೆ ಅಂತೆಲ್ಲ ಹೇಳೋಕ್ಕಾಗಲ್ಲ. ಅಂದರೆ ಇದಕ್ಕೆ ಲೀಗಲ್ ಸ್ಯಾಂಕ್ಷನ್ ಇಲ್ಲ, ಬಟ್ ಇಟ್ ಈಸ್ ಹ್ಯಾವಿಂಗ್ ಪೊಲಿಟಿಕಲ್ ಸ್ಯಾಂಕ್ಷನ್. ಅಂತಂದರೆ ಆಲ್ರೆಡಿ ನಾ ಹೇಳಿದೆ ಅಲ್ಲ, ಗವರ್ಮೆಂಟ್ ಪರ್ಫಾರ್ಮೆನ್ಸ್ನ ಮೆಷರ್ ಮಾಡೋಕ್ಕೆ ಯಾರ್ಡ್ ಸ್ಟಿಕ್ ಆಗಿ DPSPನ ಯೂಸ್ ಮಾಡ್ತಾರೆ. ಒಂದು ಮೆಷರಿಂಗ್ ಟೂಲ್ DPSPನ ಯೂಸ್ ಮಾಡ್ತಾರೆ. ಸೊ ಇವಾಗ ಯಾವುದಾದ್ರೂ ಅಪೋಸಿಷನ್ ಪಾರ್ಟೀಸು ರೂಲಿಂಗ್ ಪಾರ್ಟಿನ ಕ್ರಿಟಿಸೈಸ್ ಮಾಡ್ತಿದ್ದಾರೆ ಅಂತಂದರೆ ಅದು ಈ DPSPಯಲ್ಲಿ ಕೆಳಗಡೆ ಏನೇನೆಲ್ಲ ಡೈರೆಕ್ಟಿವ್ಸ್ ಕೊಟ್ಟಿದ್ದಾರೆ ಅದೆಲ್ಲ ಇಂಪ್ಲಿಮೆಂಟ್ ಮಾಡಿದಾರಾ ಇಲ್ವಾ ಅನ್ನೋದ್ರನ್ನ ಯೂಸ್ ಮಾಡಿಕೊಂಡೇ ದೇ ವಿಲ್ ಸ್ಟಾರ್ಟ್ ಕ್ರಿಟಿಸೈಸಿಂಗ್ ಅಂತ. ಸೊ ಅದಕ್ಕೆ DPSPಗೆ ಪೊಲಿಟಿಕಲ್ ಸ್ಯಾಂಕ್ಷನ್ ಇದೆ ಬಟ್ ನಾಟ್ ಲೀಗಲ್ ಸ್ಯಾಂಕ್ಷನ್ ಅಂತ. ಸೊ ದಿಸ್ ಇಸ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ DPSP. ಸೊ ಇವಾಗ ರಿವೈಸ್ ಮಾಡಿದ್ರೆ ವಿ ಅಂಡರ್ಸ್ಟುಡ್ ದ ಮೀನಿಂಗ್ ಆಫ್ DPSP. ದಟ್ ಇಸ್ DPSP ಇಸ್ ಸಿಂಪ್ಲಿ ನಥಿಂಗ್ ಬಟ್ ಇಟ್ ಈಸ್ ಅ ಡೈರೆಕ್ಟಿವ್ ಆರ್ ಇಟ್ ಈಸ್ ಅ ಗೈಡ್ಲೈನ್ಸ್ ಫಾರ್ ದ ಸ್ಟೇಟ್ ಇನ್ ಮೇಕಿಂಗ್ ದ ಪಾಲಿಸೀಸ್ ಆ್ಯಂಡ್ ಲಾಸ್ ಅಂತ ಹೇಳ್ಬೋದು. ಬ್ಯಾಕ್ಗ್ರೌಂಡಲ್ಲಿ ವಿ ಸ್ಟಡಿಡ್ ಇಟ್ ಈಸ್ ಸಿಮಿಲರ್ ಟು ದ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಸ್ ದಟ್ ವಾಸ್ ಗಿವನ್ ಇನ್ ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1935 ಆ್ಯಂಡ್ ಇಟ್ ವಾಸ್ ಸೋರ್ಸ್ ಫ್ರಮ್ ಐರ್ಲ್ಯಾಂಡ್ ಆರ್ ಐರಿಷ್ ಕಾನ್ಸ್ಟಿಟ್ಯೂಷನ್ ಅಂತ. ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ವಿ ಓದಿದ್ವಿ, ಇಟ್ ಇಸ್ ನಾನ್ ಜಸ್ಟಿಸಿಯಬಲ್ ಇನ್ ನೇಚರ್, ಇಟ್ ಇಸ್ amendable and we can make changes to it. ಮತ್ತೆ ಓದಿದ್ವಿ these are community oriented ಅಂತ. ಸೊ these are all the important characteristics of DPSP. ಮತ್ತೆ significance ಅಲ್ಲಿ ಓದಿದ್ವಿ, this is nothing but it is very fundamental for the governance of a country. So that is a very very much important feature of a directive principles of state policy. So in future video lectures ali we shall study the list of DPSP. For more videos keep watching Vyara Learnings and please share, subscribe Vyara Learnings. Thank you.